ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ನಿಮಗೆ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಗ್ಗುರುತಾದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ನೆಲೆಸಿರುವ ಪುಣ್ಯಕ್ಷೇತ್ರ ಚಾಮುಂಡಿ ಬೆಟ್ಟದ ಇತಿಹಾಸವನ್ನು ಶೋಧಿಸಲಿದ್ದೇವೆ. ಹಾಗೂ ಚಾಮುಂಡಿ ಬೆಟ್ಟದ ಗೋಪುರ ಯಾವ ವರ್ಷ ಕಟ್ಟಿದ್ದು, ಎಷ್ಟು ವರ್ಷವಾಯಿತು ಇದನ್ನು ನಿರ್ಮಿಸಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಷ್ಟೋ ಜನರಿಗೆ ಗೊತ್ತಿಲ್ಲದೇ ಇರುವ ಎಷ್ಟೋ ವಿಷಯಗಳನ್ನು ತಿಳಿಸಲು ಪ್ರಯತ್ನಿಸುತ್ತೇವೆ. ಇನ್ನು ನಮ್ಮ ಚಾಮುಂಡಿ ಬೆಟ್ಟ, ಮೈಸೂರಿನಲ್ಲಿರ್ತಕ್ಕಂತಹ ಚಾಮುಂಡಿ ಬೆಟ್ಟ ಪವಿತ್ರವಾದ ಕ್ಷೇತ್ರ. ಸುಮಾರು ಸಮುದ್ರ ಮಟ್ಟದಿಂದ 3489 ಅಡಿ ಎತ್ತರದಲ್ಲಿರುವ ಈ ಬೆಟ್ಟ ಕೇವಲ ಪ್ರವಾಸಿ ತಾಣವಲ್ಲ, ಇದು ಆಧ್ಯಾತ್ಮ ಮತ್ತು ಇತಿಹಾಸದ ಸಂಗಮ. ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಈ ಬೆಟ್ಟವನ್ನು ಹಿಂದೆ ಮಹಾಬಲಾದ್ರಿ ಎಂದು ಕರೆಯಲಾಗುತ್ತಿತ್ತು. ದೇವತೆಗಳು ಮತ್ತು ಮನುಷ್ಯರಿಗೆ ತೊಂದರೆ ಕೊಡುತ್ತಿದ್ದ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ಪಾರ್ವತಿ ದೇವಿಯು ಚಾಮುಂಡೇಶ್ವರಿಯ ಅವತಾರ ತಾಳಿ ಇಲ್ಲಿಗೆ ಬರುತ್ತಾಳೆ. ಬೆಟ್ಟದ ತುದಿಯಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ದೇವಿಯು ಮಹಿಷಾಸುರನನ್ನು ವಧಿಸುತ್ತಾಳೆ. ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವಾಗಿ ಈ ಸ್ಥಳಕ್ಕೆ ಮಹಿಷನೂರು, ಈಗ ಮೈಸೂರು ಎಂಬ ಹೆಸರು ಬಂದಿದೆ. ಇತಿಹಾಸದ ರಾಜವಂಶಗಳ ಕೊಡುಗೆಯನ್ನು ನೋಡುವುದಾದರೆ ಚಾಮುಂಡಿ ಬೆಟ್ಟದ ಇತಿಹಾಸ ಕೇವಲ ಪುರಾಣಕ್ಕೆ ಸೀಮಿತವಾಗಿಲ್ಲ. 12ನೇ ಶತಮಾನದ ಹೊಯ್ಸಳ ದೊರೆ ವಿಷ್ಣುವರ್ಧನ ಮತ್ತು ವಿಜಯನಗರದ ಅರಸರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. ಶಾಸನಗಳಲ್ಲಿ ಇದರ ಬಗ್ಗೆ ಸಾಕ್ಷಿ ಕೂಡ ಇದೆ. ಆದರೆ ದೇವಸ್ಥಾನ ಇಂದಿನ ಭವಿಷ್ಯ ರೂಪ ಪಡೆಯಲು ಮೈಸೂರು ಒಡೆಯರ ಕೊಡುಗೆ ಅಪಾರವಾದದ್ದು. ಈ ಚಾಮುಂಡಿ ಬೆಟ್ಟದ ಗೋಪುರವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು 1827ರಲ್ಲಿ ಕಟ್ಟಿಸಿದ್ದರು. 2027ನೇ ವರ್ಷಕ್ಕೆ ಇದನ್ನು ಕಟ್ಟಿಸಿ 200 ವರ್ಷಗಳು ಆಗುತ್ತದೆ. 7 ಅಂತಸ್ತಿನ ಬೃಹತ್ ಗೋಪುರವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಿರ್ಮಿಸಿದ್ದರು. ಇಂದಿಗೂ ಮೈಸೂರಿನ ರಾಜಮನೆತನದವರು ತಾಯಿ ಚಾಮುಂಡಿಯನ್ನು ತಮ್ಮ ಕುಲದೇವತೆಯಾಗಿ ಆರಾಧಿಸುತ್ತಾರೆ. ಈ ಬೆಟ್ಟದ ವಿಶೇಷ ಆಕರ್ಷಣೆಯನ್ನು ನೋಡುವುದಾದರೆ ಮಹಾದ್ವಾರ ಮತ್ತು ಗೋಪುರ. ದ್ರಾವಿಡ ಶೈಲಿಯಲ್ಲಿ ಈ ಗೋಪುರ ಸುಂದರವಾದ ಕೆತ್ತನೆಗಳಿಂದ ಕೂಡಿದೆ. ಕ್ರಿಸ್ತಶಕ 1659ರಲ್ಲಿ ದೊಡ್ಡ ದೇವರಾಜ ಒಡೆಯರು ಈ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ನಿರ್ಮಿಸಿದ್ದರು. ಬೃಹತಾಗಾರದ ನಂದಿಯನ್ನು 700 ಮೆಟ್ಟಿಲ ಬಳಿ ಇರುವ 16 ಅಡಿ ಎತ್ತರದ ಏಕಶಿಲಾ ನಂದಿ ವಿಗ್ರಹವು ವಿಶ್ವ ಪ್ರಸಿದ್ಧವಾಗಿದೆ. ರಸ್ತೆಯ ಮೂಲಕ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಮೊದಲು ನಮ್ಮನ್ನು ಸ್ವಾಗತಿಸುವುದೇ ಮಹಿಷಾಸುರನ ಈ ಬಣ್ಣದ ಪ್ರತಿಮೆ. ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನವು ಭಾರತದ 18 ಶಕ್ತಿಪೀಠಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ. ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಮೈಸೂರು ದಸರಾ ವೈಭವವು ಇಲ್ಲಿಂದಲೇ ಆರಂಭವಾಗುತ್ತದೆ. ಅರಮನೆಯಿಂದ ಹೊರಡುವ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಚಿನ್ನದ ಅಂಬಾರಿಯನ್ನು ನೋಡುವುದೇ ಒಂದು ಸಂಭ್ರಮ. ನೋಡಿದ್ರಲ್ಲ ವೀಕ್ಷಕರೇ, ಇತಿಹಾಸ ಮತ್ತು ಭಕ್ತಿ ಎರಡನ್ನೂ ತನ್ನೊಡಲಿಟ್ಟುಕೊಂಡಿರುವ ಚಾಮುಂಡಿ ಬೆಟ್ಟದ ಕತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಇತಿಹಾಸಗಳಿಗಾಗಿ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಶೋಧ ಸದಾ ನಿಮ್ಮೊಂದಿಗೆ.